ಹಾಯ್ ಹಲೋ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಚ್ಛಾ ಆಯುಷ್ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ 10. ಒಳಗಿಂದ ಹೊರಬಂದ. ಅವಳು ಹೊರಟು ಹೋಗುತ್ತಿರುವುದು ಕಾಣಿಸಿತು. ಅವನು ಹಿಂದಿನಿಂದ ಬಂದು ಅವಳನ್ನು ಅನಾಮತ್ತು ಎತ್ತಿಕೊಂಡ. ಅವಳನ್ನು ತನ್ನ ಹೆಗಲ ಮೇಲೆ ಹಾಕಿಕೊಂಡು ಬೆಡ್ರೂಮಿನತ್ತ ಹೊರಟ. ಅವಳು ಆಯುಷ್ನಿಂದ ತಪ್ಪಿಸಲೋಸ್ಕರ ಕೈಕಾಲು ಬಡಿಯುತ್ತಿದ್ದಳು. ಒಳ್ಳೆ ಮಾತಿಂದ ಕರೆದ್ರೆ ಬರಲಿಲ್ಲ ಅಲ್ವಾ, ನಿಂಗೆ ಸರಿಯಾಗಿ ಶಿಕ್ಷೆ ಕೊಡ್ತೀನಿ, ನೋಡ್ತಾ ಇರು ಹೇಳಿದ. ಹೋಟೆಲ್ನಲ್ಲಿ ಊಟ ಮಾಡಿದ ಬಳಿಕ ಆಯುಷ್ ಅವಳನ್ನು ತನ್ನ ಮನೆಗೆ ಆಹ್ವಾನಿಸಿದ್ದ. ಇಚ್ಛಾಗೂ ಒಮ್ಮೆ ಅನಂತರಾಮ್ ಅವರನ್ನು ನೋಡಿ ಮಾತಾಡಬೇಕು ಎನಿಸಿತ್ತು. ಆದ್ದರಿಂದ ಇಚ್ಛಾ ಆಯುಷ್ ಜೊತೆ ಅವನ ಮನೆಗೆ ಹೊರಟಳು. ಇಚ್ಛಾ ತನ್ನೊಂದಿಗೆ ಮನೆಗೆ ಬರಲು ಸಮ್ಮತಿಸಬಹುದು ಎಂದು ಅವನು ಕನಸಲ್ಲೂ ಊಹಿಸಿರಲಿಲ್ಲ. ಅವಳು ತನ್ನ ಮನೆಗೆ ಬರಲು ಒಪ್ಪಿದ್ದು ಅವನಿಗೂ ಸಂತೋಷವಾಗಿತ್ತು. ಥ್ಯಾಂಕ್ ಯು ಇಚ್ಛಾ, ಥ್ಯಾಂಕ್ ಯು ಸೋ ಮಚ್, ನನ್ನ ಮಾತಿಗೆ ಮನ್ನಣೆ ಕೊಟ್ಟು ಬರೋಕೆ ಒಪ್ಪಿದ್ದಕ್ಕೆ ಎಂದು ಹೇಳುತ್ತಾ ಅವನು ಕಾರ್ ಸ್ಟಾರ್ಟ್ ಮಾಡಿದ್ದ. ಹಾಗಾದರೆ ಕಾರು ನಿಲ್ಲಿಸಿ, ನಾನು ಇಲ್ಲಿ ಇಳಿದು ಮನೆಗೆ ಹೋಗ್ತೀನಿ ಗಂಭೀರವಾಗಿ ಹೇಳಿದಳು ಇಚ್ಛಾ. ಬರುತ್ತೇನೆ ಎಂದು ಒಪ್ಪಿಕೊಂಡವಳು ಸಡನ್ನಾಗಿ ಮನಸ್ಸು ಬದಲಾಯಿಸಿದ್ದನ್ನು ನೋಡಿ ಯಾಕೋ ಕೇಳಿದ ಅವನು. ಅಂಕಲ್ ಬರೋಕೆ ಹೇಳಿದ್ದಾರೆ ಅಂದಿದ್ದಕ್ಕೆ ಬರ್ತೀನಿ ಅಂದಿದ್ದು ನಾನು, ನೀವು ಕರೆದಿದ್ದಕ್ಕೋಸ್ಕರ ನಿಮ್ಮನೆಗೆ ಬರ್ತಾ ಇರೋದಲ್ಲ. ಅವನೀಗ ಜೋರಾಗಿ ನಕ್ಕ. ಮನೆಗೆ ಬರೋಕೆ ಡ್ಯಾಡಿ ಹೇಳಿದ್ರೇನು ನಾನು ಹೇಳಿದ್ರೇನು, ಅದರಲ್ಲೇನು ಡಿಫರೆನ್ಸ್ ಇದೆ. ಅವರು ಪ್ರೀತಿಯಿಂದ ಕರೆಯೋದು, ಮತ್ತು ನೀವು ನನಗೆ ಕಾಟ ಕೊಡಬೇಕು, ನೋಯಿಸಬೇಕು, ನನ್ನ ಮೇಲಿರೋ ದ್ವೇಷ ಸಾಧಿಸಬೇಕು ಅಂತ ಕರಿತೀರಾ. ಅಲ್ಲಿ ಬಂದ ಮೇಲೆ ನನ್ನ ನೋಯಿಸಿ ಖುಷಿ ಪಡ್ತೀರಾ. ಗೊತ್ತಿದ್ದು ಹಳ್ಳಕ್ಕೆ ಬೀಳೋಕ್ಕೆ ನಾನು ರೆಡಿ ಇಲ್ಲ. ನಾನು ಇಲ್ಲಿಂದಲೇ ನಮ್ಮನೆಗೆ ಹೋಗ್ತೀನಿ. ಅವನು ಕಾರು ನಿಲ್ಲಿಸಿದ್ದ. ಇಚ್ಛಾ ಕಾರಿನಿಂದ ಇಳಿಯಲು ಅನುವಾದಳು. ತಕ್ಷಣವೇ ಅವನು ಅವಳ ಬಲಕೈಯನ್ನು ಹಿಡಿದೆಳೆದ. ಅವಳು ಮತ್ತೆ ಸೀಟಲ್ಲಿ ಕುಳಿತಳು. ತಕ್ಷಣವೇ ಅವಳನ್ನು ತನ್ನ ತೋಳುಗಳಿಂದ ಬಂಧಿಸಿಬಿಟ್ಟಿದ್ದ. ಈಗವನು ಏಕವಚನಕ್ಕೆ ಇಳಿದಿದ್ದ. ಅವಳ ಮುಂಗುರುಳನ್ನು ನೇವರಿಸಿ ಅವಳ ಹಣೆಗೆ ಒಂದು ಹೂಮುತ್ತನ್ನಿತ್ತ. ಬಳಿಕ ಅವನ ತುಟಿಗಳು ಅವಳ ಕೆನ್ನೆಯನ್ನು ಮುದ್ದಿಸಿದ್ದವು. ಅವಳಲ್ಲಿ ಹೇಳಿದ, ಇಚ್ಛಾ, ನಿನ್ನ ಕಂಡ್ರೆ ನನಗೆ ತುಂಬ ಇಷ್ಟ. ನೀನು ನನ್ನ ತಪ್ಪು ತಿಳ್ಕೊಂಡಿದ್ದೀಯಾ. ನಿನ್ನ ನೋಯಿಸಿ ಖುಷಿಪಡುವ ವ್ಯಕ್ತಿ ನಾನಲ್ಲ. ಹೌದು, ಆವತ್ತೂ ನನಗೆ ನಿನ್ನ ಮೇಲೆ ಸಿಟ್ಟಿತ್ತು. ನೀನು ನನ್ನ ಪ್ರತಿಸ್ಪರ್ಧಿ ಅಂತಾನೆ ಅಂದ್ಕೊಂಡಿದ್ದೆ. ಅದಕ್ಕೆ ಆ ರೀತಿ ವರ್ತಿಸಿದ್ದೆ. ಆದರೆ ನಾನೀಗ ಬದಲಾಗಿದ್ದೀನಿ. ನಿನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಆ ನನ್ನ ಬದಲಾವಣೆಗೆ ನೀನೇ ಕಾರಣ ಇಚ್ಛಾ. ನೀನು ನಮಗೆ ಮಾಡಿರೋ ಹೆಲ್ಪಿಂದಾಗಿ ನಿನ್ನ ಬಗ್ಗೆ ನನ್ನ ಭಾವನೆಗಳೇ ಬದಲಾಗಿವೆ. ಅದ್ಯಾಕೋ ಗೊತ್ತಿಲ್ಲ, ಇತ್ತೀಚೆಗೆ ನೀನು ನನ್ನ ತುಂಬ ಕಾಡ್ತೀಯ. ನಾನು ನಿನ್ನ ಹೀಗೆ ಹಿಡ್ಕೊಂಡ್ರೆ ನಿಂಗೇನು ಅನ್ನಿಸ್ತಾನೇ ಇಲ್ವಾ? ನನ್ನ ಹಾಗೆ ನಿಂಗೂ ಅನಿಸುತ್ತೆ ಅಂದರೆ ನನ್ನಷ್ಟು ಸುಖಿ ಬೇರೆ ಯಾರೂ ಇಲ್ಲ. ಆಯುಷ್ ಅವಳನ್ನು ಅಪ್ಪಿ ಹಿಡಿದುಕೊಂಡು ಹೇಳಿದ. ಮತ್ತೆ ಪ್ರೀತಿಯಿಂದ ಕರೆದ್ರೆ ಮನೆಗೆ ಬರೋದು ಅಂದ್ಯಲ್ಲ, ಈಗ ನಾನು ಪ್ರೀತಿಯಿಂದಾನೇ ಕರಿತಾ ಇರೋದು. ಇಷ್ಟು ಪ್ರೀತಿ ಸಾಕಾ ಅಥವಾ ಇನ್ನೂ ಜಾಸ್ತಿ ಬೇಕಾ ಎಂದು ಹೇಳುತ್ತಾ ಅವಳತ್ತ ಮತ್ತೆ ಬಾಗಿದ್ದ. ಅವನ ದಾಳಿಗೆ ತುತ್ತಾಗಿದ್ದ ಅವಳ ಕೆನ್ನೆಗಳು ರಾಗರಂಜಿತವಾಗಿದ್ದವು. ನಾಚಿಕೆಯಿಂದಾಗಿ ಅವಳ ಕಣ್ಣುಗಳು ರೆಪ್ಪೆಯ ಮೇಲೆ ಮಲಗಿದ್ದವು. ಅವನತ್ತ ನೋಡುವ ಸಾಹಸ ಮಾಡಲಿಲ್ಲ ಇಚ್ಛಾ. ಯಾಕೋ ಗೊತ್ತಿಲ್ಲ, ಅವನನ್ನು ದೂರ ಮಾಡುವ ಮನಸ್ಸಾಗಲಿಲ್ಲ ಅವಳಿಗೆ. ಅವಳ ಈ ವರ್ತನೆ ಅವನನ್ನು ಉತ್ತೇಜಿಸಿತ್ತು. ಈಗ ಅವನ ತುಟಿಗಳು ಅವಳ ಕಣ್ಣುಗಳನ್ನು ಮುದ್ದಿಸುತ್ತಿತ್ತು. ಕೊನೆಗೆ ಆಯುಷ್ ಹೇಳಿದ, ಎಷ್ಟು ಮುದ್ದಿಸಿದ್ರೂ ಕಡಿಮೆ ಈ ಹುಡುಗಿಗೆ. ಇಚ್ಛಾ ಅವನ ಎದೆಗೆ ಒರಗಿಕೊಂಡಳು. ಅಂದು ಅವಳ ಅಮ್ಮ ಇಶಾಗೋಸ್ಕರ ಅನಂತರಾಮ್ ಅವರ ನಂಬರ್ ಕೇಳಿದಾಗ ಅವಳಿಗೆ ತುಂಬ ಬೇಸರವಾಗಿತ್ತು. ತಾನು ಆಯುಷ್ನನ್ನು ಪ್ರೀತಿಸುತ್ತಿದ್ದೇನಾ? ತನ್ನ ಮನಸ್ಸಲ್ಲಿ ಉಂಟಾಗುತ್ತಿರುವ ಬೇಸರಕ್ಕೆ ಕಾರಣವೇನು? ಆ ಪ್ರಶ್ನೆಗಳಿಗೆಲ್ಲ ಇಂದು ಉತ್ತರ ಸಿಕ್ಕಿತ್ತು ಇಚ್ಛಾಗೆ. ಅವನು ತನ್ನ ಮನದ ಭಾವನೆಗಳನ್ನು ನೇರವಾಗಿ ಹೇಳುತ್ತಿದ್ದ. ಆದರೆ ಅವನಂತೆ ನೇರವಾಗಿ ತನ್ನ ಮನಸ್ಸಿನ ಭಾವನೆಗಳನ್ನು ಹೇಳಿಕೊಳ್ಳಲಾಗಲಿಲ್ಲ ಇಚ್ಛಾಗೆ. ತಂದೆ ಇಶಾಗೆ ಈ ಸಂಬಂಧ ಬೇಡ ಎಂದು ಹೇಳಿದ್ದು ಅವಳಿಗೆ ಯಾರೂ ಹೇಳಿರಲಿಲ್ಲ. ಅವಳಿಗೆ ಗೊತ್ತಾಗಿರಲಿಲ್ಲ. ಆದ್ದರಿಂದ ಅವಳು ಅವನಿಂದ ದೂರ ಸರಿದಳು. ಅವನು ಈಗ ಮೊದಲಿನಂತಿಲ್ಲ, ಸ್ವಲ್ಪ ಮೆತ್ತಗಾಗಿದ್ದಾನೆ. ಅವನಲ್ಲೂ ಬದಲಾವಣೆಯಾಗಿದೆ ಎಂಬುದು ಇಚ್ಛಾಳ ಗಮನಕ್ಕೂ ಬಂದಿತ್ತು. ಅವನು ಅಲ್ಲಿಂದಲೇ ತಂದೆಗೆ ಕರೆ ಮಾಡಿದ್ದ. ಡ್ಯಾಡ್, ನಾನು ಇಚ್ಛಾನ ಕರ್ಕೊಂಡು ಬರ್ತಾ ಇದ್ದೀನಿ. ಅವರು ಅಲ್ಲಿಂದ ಎಲ್ಲಿದ್ದೀರಿ ಎಂದು ಕೇಳಿ ಅವನಿಗೆ ಕೆಲಸ ಹೇಳಿದ್ದರು. ಅವನು ಅವರಿಗೆ ಉತ್ತರಿಸಿದ್ದ, ಡ್ಯಾಡ್, ಅದೆಲ್ಲ ನನಗೆ ಗೊತ್ತಾಗಲ್ಲ. ನಾನು ಇಚ್ಛಾಗೆ ಕೊಡ್ತೀನಿ, ಅವರ ಹತ್ರನೇ ಮಾತಾಡಿ. ಅವನು ತನ್ನ ಸೆಲ್ಫೋನನ್ನು ಇಚ್ಛಾ ಕೈಗೆ ಹಸ್ತಾಂತರಿಸಿದ. ಇಚ್ಛಾ, ಡ್ಯಾಡ್ ನಿಮ್ಮ ಹತ್ರ ಏನೋ ಮಾತಾಡಬೇಕಂತೆ ಎಂದೆನ್ನುತ್ತಾ. ಇಚ್ಛಾ, ಒಂದು ರೇಷ್ಮೆ ಸೀರೆ ಪರ್ಚೇಸ್ ಮಾಡಿಕೊಂಡು ಬರಬೇಕಾಗಿತ್ತು. ಹೇಗೂ ನೀವು ಸಿಟಿಲೇ ಇದ್ದೀರಲ್ಲ, ಬರ್ತಾ ತಗೊಂಡು ಬನ್ನಿ. ನನ್ನ ಮಗನಿಗೆ ಸಾರಿ ಬಗ್ಗೆ ಏನೂ ಗೊತ್ತಿಲ್ಲ ಅಂದ. ಅವನು ನಿನ್ನ ಜೊತೆ ಬರ್ತಾನೆ. ನೀನು ಅವನಿಗೆ ಸ್ವಲ್ಪ ಗೈಡ್ ಮಾಡಿದರೆ ಸಾಕು. ನನಗೋಸ್ಕರ ಈ ಸಣ್ಣ ಉಪಕಾರನ ಮಾಡೋಕೆ ಆಗಲ್ಲ ಅಂತ ನೀನು ಹೇಳಲ್ಲ ಅಂತ ಅಂದ್ಕೊಂಡಿದ್ದೀನಿ ಹೇಳಿದರು ಅನಂತರಾಮ್. ಆಯಿತು ಅಂಕಲ್, ಒಪ್ಪಿಕೊಂಡಳು ಇಚ್ಛಾ. ಥ್ಯಾಂಕ್ ಯು. ಇನ್ನು ನನ್ನ ಮಗನಿಗೆ ಕೊಡು, ನಾನು ಅವನತ್ರ ಏನೋ ಹೇಳಬೇಕು. ಇಚ್ಛಾ ಫೋನನ್ನು ಅವನ ಕೈಗೆ ಇತ್ತಳು. ಬಳಿಕ ಅಪ್ಪ ಮಗ ಏನೋ ಮಾತಾಡಿಕೊಂಡರು.
ಇಚ್ಚ, ಯಾವ ಶಾಪ್ಗೆ ಹೋಗೋಣ? ನೀವೇ ಗೈಡ್ ಮಾಡಬೇಕು ನನಗೆ. ಇಬ್ಬರು ಅಂಗಡಿಯೊಂದಕ್ಕೆ ಹೋಗಿ ರೇಷ್ಮೆ ಸೀರೆಯೊಂದನ್ನು ಖರೀದಿಸಿಕೊಂಡು ಬಂದರು. ಅವರಿಬ್ಬರು ಮನೆಗೆ ಹೊರಟರು. ಮನೆಗೆ ತಲುಪುತ್ತಿದ್ದಂತೆ ಆಯುಷ್ ಕರೆಗಂಟೆ ಪ್ರೆಸ್ ಮಾಡಿದ್ದ. ಅನಂತರಾಮ್ ಅವರು ಬಾಗಿಲು ತೆಗೆದಾಗ ಆಯುಷ್ ಪಕ್ಕದಲ್ಲಿ ಇಚ್ಚ ನಿಂತಿರುವುದನ್ನು ಕಂಡು ಅವರಿಗೆ ತುಂಬ ಸಂತೋಷವಾಗಿತ್ತು. ಇಬ್ಬರು ಹಾವು ಮುಂಗುಸಿಯಂತೆ ಕಿತ್ತಾಡುತ್ತಿದ್ದರು. ಇಂದು ಒಟ್ಟಿಗೆ ಬಂದು ನಿಂತಿದ್ದರು. ಮುದ್ದಾದ ಜೋಡಿ ಎನಿಸಿತು ಅವರಿಗೆ. ಫೋನ್ನಲ್ಲಿ ಅದಾಗಲೇ ತಾವಿಬ್ಬರು ಒಟ್ಟಿಗೆ ಬರುವುದಾಗಿ ತಿಳಿಸಿದ್ದರೂ ಅವರಿಗೆ ತನ್ನ ಕಣ್ಣುಗಳನ್ನೇ ನಂಬಲಾಗಲಿಲ್ಲ. ಅವರನ್ನೇ ನೋಡುತ್ತಾ ನಿಂತಿದ್ದರು. ಮೌನ ಮುರಿದವನು ಆಯುಷ್. ಡ್ಯಾಡ್, ನೀವ್ಯಾಕೆ ನಮ್ಮನ್ನು ಹಾಗೆ ನೋಡ್ತಾ ಇದ್ದೀರಿ? ನೀವು ಸ್ವಲ್ಪ ಸರಿದ್ರೆ ನಾವಿಬ್ಬರು ಮನೆಯೊಳಗೆ ಬರ್ತೀವಿ. ಅನಂತರಾಮ್ ಅವರು ಸರಿದು ಅವರಿಬ್ಬರಿಗೂ ಮನೆಯೊಳಗೆ ಬರಲು ಜಾಗ ಮಾಡಿಕೊಟ್ಟರು. ಇಚ್ಚಾಳನ್ನು ತಂದೆಯ ಬಳಿ ಬಿಟ್ಟು ಅವನು ತನ್ನ ರೂಮ್ನತ್ತ ಹೊರಟ. ಇಚ್ಚಾ ತನ್ನ ಕೈಯಲ್ಲಿದ್ದ ಸಾರಿಯನ್ನು ಅವರ ಕೈಗೆ ಹಸ್ತಾಂತರಿಸಿದಳು. ಅನಂತರಾಮ್ ಅವರು ಅದನ್ನು ಬೀರುವಿನಲ್ಲಿರಿಸಿ ಬಂದರು. ನಮ್ಮ ಮನೆಯಲ್ಲಿ ಹೆಣ್ಣು ದಿಕ್ಕಿಲ್ಲ ನೋಡು, ಅದಕ್ಕೆ ನಿನ್ನತ್ರ ಸಾರಿ ಸೆಲೆಕ್ಟ್ ಮಾಡೋಕೆ ಹೇಳಿದ್ದು. ನನ್ನ ಮಗ ಮದುವೆ ಆಗೋಕೆ ಯಾವಾಗ ಮನಸ್ಸು ಮಾಡ್ತಾನೋ ಮನೆಗೆ ಸೊಸೆ ಬರೋ ತನಕ ಈ ಕಷ್ಟ ಇದ್ದಿದ್ದೆ. ಆಯುಷ್ ಅನಂತರಾಮ್ ಅವರ ಬಳಿ ಸದ್ಯಕ್ಕೆ ಮದುವೆ ಬೇಡ ಎಂದು ಹೇಳಿದ್ದನಲ್ಲ, ಆದ್ದರಿಂದ ಹಾಗೆ ಹೇಳಿದ್ದರು. ನಿಂಗೆ ಕುಡಿಯೋಕೆ ಏನಾದರೂ ಮಾಡ್ತೀನಿ ಎಂದು ಅಡುಗೆ ಮನೆಯತ್ತ ಹೊರಟರು. ಏನೂ ಬೇಡ ಅಂಕಲ್, ಊಟ ಮಾಡಿದ್ದೆ ಜಾಸ್ತಿ ಆಯಿತು, ಇನ್ನೂ ಅರಗಿಲ್ಲ. ನಿಮ್ಮದು ಊಟ ಆಯ್ತಾ ಅಂಕಲ್? ವಿಚಾರಿಸಿಕೊಂಡಳು ಅವರನ್ನು. ಆಗಲೇ ಆಯ್ತಮ್ಮ, ನೀನು ನಮ್ಮ ಮನೆಗೆ ಬಂದಿದ್ದು ತುಂಬ ಸಂತೋಷ ಆಯಿತು. ಸಮಯ ಸಿಕ್ಕಾಗೆಲ್ಲ ಬರ್ತಾ ಇರು. ಮತ್ತೆ ಕೇಳಲೋ ಬೇಡವೋ ಎಂದು ಕೊನೆಗೂ ಕೇಳಿದರು ಅನಂತರಾಮ್. ನಿಂಗೆ ಗಂಡು ನೋಡ್ತಾ ಇದ್ದಾರಾ ನಿಮ್ಮ ಮನೆಯಲ್ಲಿ? ಗೀತಾ ಅವರು ಮತ್ತೆ ಆ ವಿಚಾರದ ಪ್ರಸ್ತಾಪಿಸಿರಲಿಲ್ಲವಲ್ಲ, ಆದ್ದರಿಂದ ತಮ್ಮ ಸಂಶಯ ನಿವಾರಣೆಗೆಂದು ಕೇಳಿದರು. ನಂಗಲ್ಲ ಅಂಕಲ್, ನಂಗೊಬ್ಬಳು ಅಕ್ಕ ಇದ್ದಾಳೆ ಇಶಾ ಅಂತ. ಅವಳಿಗೆ ಹುಡುಗನ ನೋಡ್ತಾ ಇದ್ದಾರೆ ಮನೇಲಿ. ಓ, ನಿಂಗೊಬ್ಬಳು ಅಕ್ಕ ಇದ್ದಾಳಾ? ನನಗೆ ಆ ವಿಚಾರ ಗೊತ್ತೇ ಇರಲಿಲ್ಲ. ಎಲ್ಲಾದರೂ ಈ ಹುಡುಗಿ ಕೈತಪ್ಪಿ ಹೋದರೆ ಎಂಬ ಭಯದಿಂದ ವಿಚಾರಿಸಿಕೊಂಡಿದ್ದರು ಅನಂತರಾಮ್. ಆಯುಷ್ ಸದ್ಯ ಮದುವೆ ಬೇಡ ಎಂದುದರಿಂದ ಅವರು ಆ ವಿಚಾರವಾಗಿ ಗೀತಾ ಅವರಲ್ಲಿ ಮಾತಾಡಿರಲಿಲ್ಲ. ಈಗ ಅದು ಒಳ್ಳೆಯದೇ ಆಯಿತು ಎನಿಸಿತ್ತು ಅವರಿಗೆ. ಅಷ್ಟರಲ್ಲಿ ಆಯುಷ್ ತನ್ನ ರೂಮಿಂದ ಇಚ್ಚಾಳನ್ನು ಕರೆದಿದ್ದ. ಇಚ್ಚಾ, ಒಂದ್ಸಲ ಇಲ್ಲಿ ಬನ್ನಿ. ಅವನು ತಂದೆಯ ಮುಂದೆ ಅವಳನ್ನು ಬಹುವಚನದಲ್ಲೇ ಕರೆಯುತ್ತಿದ್ದ. ಅವರಿಬ್ಬರೇ ಇದ್ದಾಗ ಏಕವಚನದಲ್ಲಿ ಕರೆಯುತ್ತಿದ್ದ. ನನ್ನ ಮಗ ನಿನ್ನ ಕರೀತಾ ಇದ್ದಾನೆ. ನನಗೆ ಊಟ ಆದಮೇಲೆ ಒಂದು 10 ನಿಮಿಷ ನಿದ್ದೆ ಮಾಡಿ ಅಭ್ಯಾಸ. ಕಣ್ಣು ಎಳೀತಾ ಇದೆ. ಒಂದು 10 ನಿಮಿಷ ಮಲಗಿ ಆಮೇಲೆ ಬರ್ತೀನಿ. ಅಷ್ಟೊತ್ತು ಅವನನ್ನು ವಿಚಾರಿಸ್ಕೊ ಎಂದು ಹೇಳಿ ಅನಂತರಾಮ್ ಅವರು ತಮ್ಮ ಬೆಡ್ರೂಮಿನತ್ತ ಹೊರಟರು. ಅನಂತರಾಮ್ ಅವರು ಅಷ್ಟು ಹೇಳಿದ ಮೇಲೆ ಇಚ್ಚಾ ಅವನ ಬೆಡ್ರೂಮಿನತ್ತ ಹೊರಟಳು. ಬಾಗಿಲಲ್ಲಿ ನಿಂತು ಆಯುಷ್, ನೀವ್ಯಾಕೆ ನನ್ನ ಕರೆದಿದ್ದು ಅಂತ ಹೇಳಿ. ಅಲ್ಯಾಕೆ ನಿಂತಿದ್ದೀಯಾ? ಇಷ್ಟು ದೂರದಿಂದ ಏನು ಹೇಳೋಕ್ಕಾಗಲ್ಲ, ಒಳಗೆ ಬಾ ಅಂದು ಅವಳು ತುಂಬ ಭಯಪಟ್ಟಿದ್ದಳಲ್ಲ. ಅವಳಿಗೆ ಹಿಂದಿನ ಘಟನೆ ನೆನಪಾಯಿತು. ಆದ್ದರಿಂದ ಒಳಗೆ ಹೋಗಲು ಮನಸ್ಸಾಗಲಿಲ್ಲ. ಇಲ್ಲ, ನಾನು ಯಾವುದೇ ಕಾರಣಕ್ಕೂ ನಿಮ್ಮ ರೂಮ್ ಒಳಗೆ ಬರಲ್ಲ. ನೀವೇ ಹೊರಗೆ ಬಂದು ಹೇಳಿ. ಬಾ ಅಂದರೆ ಬರಬೇಕು, ಇಲ್ಲಾಂದರೆ ನಾನು ನಿನ್ನ ಎತ್ಕೊಂಡು ಬರ್ತೀನಿ ಅವನು ಒಳಗಿನಿಂದಲೇ ಹೇಳಿದ. ನೀವು ಹೇಳುವ ಹಾಗಿದ್ರೆ ಹೇಳಿ, ಇಲ್ಲಾಂದರೆ ನಾನು ಹೊರಟು ಹೋಗ್ತೀನಿ ಅಷ್ಟೇ. ಅವಳು ಅವನ ರೂಮಿನೊಳಗೆ ಕಾಲಿಡಲಿಲ್ಲ. ಒಂದು ವೇಳೆ ರೂಮಿನೊಳಗೆ ಕಾಲಿಟ್ಟ ತಕ್ಷಣ ಅವನು ರೂಮ್ ಲಾಕ್ ಮಾಡಿಕೊಂಡರೆ ಆ ಭಯವಿತ್ತು. ಅವನು ಬೆಂಕಿ ಎಂದು ಗೊತ್ತಿದ್ದು ಅವನ ಬಳಿ ಹೋಗಿ ಸುಟ್ಟುಕೊಳ್ಳುವ ಆಸೆ ಇರಲಿಲ್ಲ ಇಚ್ಛಾಗೆ. ಅನಂತರಾಮ್ ಅವರು ನಿದ್ದೆ ಮಾಡಲು ಹೋಗಿದ್ದರಲ್ಲ, ಅನಂತರಾಮ್ ಅವರು ಏಳುವ ತನಕ ಟಿವಿ ಹಾಕಿ ನೋಡಿಕೊಂಡಿದ್ದರಾಯಿತು ಎಂದು ಅವಳು ಅಲ್ಲಿಂದ ಹೊರಟಳು. ಇಚ್ಛಾ ರೂಮ್ ಒಳಗೆ ಬರಬಹುದು ಎಂದು ಆಯುಷ್ ಕಾದುಕೊಂಡು ಕುಳಿತಿದ್ದ. 1 ನಿಮಿಷವಾಯಿತು, ಅವಳು ಒಳಗೆ ಬರಲಿಲ್ಲವಲ್ಲ. ಮತ್ತೆ ಕರೆದ. ಇಚ್ಛಾ, ಓಗೊಡಲು ಅವಳು ಅಲ್ಲಿದ್ದರೆ ತಾನೆ. ಅವಳಾಗಲೇ ಹೊರಟು ಹೋಗಿ ಆಗಿತ್ತು. ಇನ್ನು ತಡ ಮಾಡಿದರೆ ಅವಳು ತನ್ನ ಕೈಗೆ ಸಿಗುವುದಿಲ್ಲ ಎಂದು ಅರಿವಾಗಿತ್ತು ಆಯುಷ್ಗೆ. ರೂಮಿನ ಒಳಗಿಂದ ಹೊರಬಂದ. ಅವಳು ಹೊರಟು ಹೋಗುತ್ತಿರುವುದು ಕಾಣಿಸಿತು. ಅವನು ಹಿಂದಿನಿಂದ ಬಂದು ಅವಳನ್ನು ಅನಾಮತ್ತು ಎತ್ತಿಕೊಂಡ. ಇಚ್ಛಾಗೆ ಇದು ಅನಿರೀಕ್ಷಿತವಾಗಿತ್ತು. ಅವಳನ್ನು ತನ್ನ ಹೆಗಲ ಮೇಲೆ ಹಾಕಿಕೊಂಡು ಬೆಡ್ರೂಮಿನತ್ತ ಹೊರಟ. ಅವಳು ಅವನಿಂದ ತಪ್ಪಿಸಿಕೊಳ್ಳಲೋಸ್ಕರ ಕೈಕಾಲು ಬಡಿಯುತ್ತಿದ್ದಳು. ಈಗ ಆಯುಷ್ ಹೇಳಿದ. ಒಳ್ಳೆ ಮಾತಿಂದ ಕರೆದ್ರೆ ಬರಲಿಲ್ಲ ಅಲ್ವಾ? ನಿಂಗೆ ಸರಿಯಾಗಿ ಶಿಕ್ಷೆ ಕೊಡ್ತೀನಿ, ನೋಡ್ತಾ ಇರು. ನೀವು ಹೀಗೆ ಮಾಡ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ. ನಾನು ಅಂಕಲ್ನ ಕರೀತೀನಿ ಹೇಳಿದಳು ಇಚ್ಛಾ. ಅವನಿಂದ ಬಿಡಿಸಿಕೊಳ್ಳಲೋಸ್ಕರ ಪ್ರಯತ್ನ ಪಡುತ್ತಿದ್ದಳು. ಇತ್ತ ಮಕ್ಕಳಿಬ್ಬರು ಮನೆಯಿಂದ ಹೊರಹೋಗುತ್ತಿದ್ದಂತೆ ಈಶ್ವರ್ ಅವರು ಪತ್ನಿಯ ಬಳಿ ಹೇಳಿದರು. ಇಶಾಗೆ ಒಂದು ಸಂಬಂಧ ಬಂದಿದೆ. ನನ್ನ ಫ್ರೆಂಡ್ ವಿಶ್ವನಾಥ್ ಇಲ್ವಾ, ಅವರ ಹೆಂಡತಿ ಕಡೆ ಸಂಬಂಧ. ಹುಡುಗ ಬಾಂಬೆಯಲ್ಲಿ ಕೆಲಸದಲ್ಲಿದ್ದಾನೆ. ಹುಡುಗಂಗೆ ಅಮ್ಮ ಮಾತ್ರ ಇರೋದು, ಅಪ್ಪ ಇಲ್ಲ. ಅವರಿಗೆ ಜಾತಕ ನೋಡುವ ಅವಶ್ಯಕತೆ ಇಲ್ವಂತೆ. ಹುಡುಗಿ ಲಕ್ಷಣವಾಗಿ ಹೊಂದ್ಕೊಂಡು ಹೋದರೆ ಸಾಕು ಅಂತ ಹೇಳಿದ್ದಾರೆ.
ಆ ಹುಡುಗನ ಕಂಪನಿಯವರು ಫಾರಿನ್ಗೆ ಕಳಿಸ್ತಾ ಇದ್ದಾರಂತೆ. ಇನ್ನು 15 ದಿನದೊಳಗೆ ಮದುವೆ ಮಾಡಿಕೊಟ್ರೆ ಅನುಕೂಲ ಅಂತಾನು ಹೇಳಿದ್ದಾರೆ. ಹೆಣ್ಣು ನೋಡೋ ಶಾಸ್ತ್ರ, ಎಂಗೇಜ್ಮೆಂಟ್ ಅಂತ ಸಪ್ರೇಟ್ ಏನು ಮಾಡೋದು ಬೇಡ. ಹುಡುಗಿ ನೋಡಿ ಒಪ್ಪಿಗೆ ಆದಮೇಲೆ ಡೈರೆಕ್ಟ್ ಮದುವೆನೇ ಮಾಡೋಣ ಅಂದಿದ್ದಾರೆ. ಹುಡುಗನ ಕಡೆಯವರು ನಾಳೆನೇ ನಮ್ಮ ಮನೆಗೆ ಬರ್ತಾ ಇದ್ದಾರೆ. ಪತಿಯ ಮಾತು ಕೇಳಿ ಗೀತಾ ಅವರ ಮನದಲ್ಲಿ ದೊಡ್ಡ ಭಾರ ಇಳಿದಂತಾಯಿತು. ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುತ್ತದೆ. ವೀಕ್ಷಕರೇ, ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ.